ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾವನ್ನು ಯಾರು ನೋಡಿಲ್ಲ ಹೇಳಿ. ಅದೆಷ್ಟೋ ಜನ ಈ ಸಿನಿಮಾವನ್ನು ನೋಡಿ ಪ್ರೇರೇಪಣೆಗೊಂಡು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಸಾಲಿಗೆ ಹೊಸ ಸೇರ್ಪಡೆಯಂತೆ ಕಿರುತೆರೆಯ ರಿಯಾಲಿಟಿ ಶೋಗಳ ನಿರೂಪಕರಾದಂಥ ಅಕುಲ್ ಬಾಲಾಜಿಯವರು ಕೂಡ ಈಗ ಒಂದು ಶಾಲೆಯನ್ನು ದತ್ತು ಪಡೆದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಈ ಬಗ್ಗೆ ಒಂದು ಸ್ಟೋರಿ ನೋಡ್ಕೊಂಡು ಬರೋಣ. ಈ ಸಿನಿಮಾ ಯಾರಕ್ ತಾನೇ ಗೊತ್ತಿಲ್ಲ ಹೇಳಿ. ಸಿನಿಮಾ ನೋಡ್ತಿದ್ದಂತೆ ನಾವೇ ನಮ್ಮ ಬಾಲ್ಯಕ್ಕೆ ಮರಳಿ ಹೋದಂತೆ ಭಾಸವಾಗುತ್ತಲ್ಲ. ಈ ಸಿನಿಮಾ ಕೇವಲ ಬಾಲ್ಯದ ನೆನಪನ್ನಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳ ದುಸ್ಥಿತಿ ಮತ್ತು ಗಡಿನಾಡ ಕನ್ನಡಿಗರ ಮುಗ್ಧ ಪ್ರೇಮವನ್ನ ಎತ್ತಿ ತೋರಿಸಿತ್ತು. ಈ ಸಿನಿಮಾದಿಂದ ಪ್ರೇರಿತಗೊಂಡು ನಟನೋರ್ವ ಸರ್ಕಾರಿ ಶಾಲೆಯೊಂದನ್ನ ದತ್ತು ಪಡೆದಿದ್ದಾರೆ. ಎಸ್, ಎಂಥದೊಂದು ಮಾದರಿ ಕೆಲಸಕ್ಕೆ ಕೈ ಹಾಕಿರೋದು ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕ ಅಕುಲ್ ಬಾಲಾಜಿ. ಇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಎಲ್ಲರನ್ನ ನಗ್ನಗಿಸ್ತಾ ಕೀಟ್ಲೆ ಮಾಡೋ ಆಂಕರ್ ಕಮ್ ನಟ ಅಕುಲ್. ಇವರು ಕೇವಲ ಮಾತಿನಿಂದಷ್ಟೇ ಅಲ್ಲ, ತಮ್ಮ ಕೆಲಸದ ಮೂಲಕ ಈಗ ಪುಟಾಣಿಗಳ ಮುಖಗಳಲ್ಲಿ ನಗು ಮೂಡಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಿಂದ ಪ್ರೇರಿತಗೊಂಡು ಬೆಂಗಳೂರಿನ ದೊಡ್ಡಬಳ್ಳಾಪುರ ರಸ್ತೆಯ ಲಗೂನಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದಿದ್ದಾರೆ. ಒಂದು ನೋಷನ್ ಇದೆ ಪ್ರತಿಯೊಬ್ಬರಿಗೂ, ಏನೋ ಒಂದು ಸಾಕಷ್ಟು ಜನ ನೀವು ಕೇಳಿದ್ರೆ ಈ ಥರ ಸರ್ಕಾರಿ ಸ್ಕೂಲ್ಗಳಲ್ಲಿ ಹೇಗಿರುತ್ತೆ, ಚೆನ್ನಾಗಿರಲ್ಲ ಮಾರಾಯ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಒಂದು ನೋಷನ್ ಅಷ್ಟೇ. ಆ್ಯಕ್ಚುಲಿ ಲಿಟ್ರಲಿ ನಾವು ಬಂದು ಕೂತ್ಕೊಂಡು ಖುದ್ದಾಗಿ ಮೇಸ್ಟ್ರುಗಳ ಜೊತೆ ಮಾತಾಡಿದಾಗ, ಈ ಮಕ್ಕಳ ಜೊತೆ ಮಾತಾಡಿದಾಗ, ಇಲ್ಲಿ ಫೆಸಿಲಿಟೀಸ್ನ ನೋಡಿದಾಗ ನಿಜವಾಗ್ಲೂ ಚೆನ್ನಾಗಿದೆ ಅಂತ. ಆದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸುಮಾರು 50 ವರ್ಷಗಳಷ್ಟು ಹಳೆಯ ಈ ಶಾಲೆಯಲ್ಲಿ ಸದ್ಯ 66 ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದಾರೆ. ಸರ್ಕಾರದಿಂದ ಕೆಲವೊಂದು ಸವಲತ್ತುಗಳು ಸಿಕ್ಕರೂ ಕಟ್ಟಡ ಮತ್ತು ಶಿಕ್ಷಕರ ಕೊರತೆಯಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗ್ತಿದೆ. ಇದನ್ನ ಮನಗಂಡ ಅಕುಲ್ ಶಾಲೆಯನ್ನ ದತ್ತು ಪಡೆದು ಮೂಲಸೌಕರ್ಯದ ಜೊತೆಗೆ ಹೊಸ ಕಟ್ಟಡ, ಕ್ರೀಡಾ ಸಲಕರಣೆಗಳನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಅಕುಲ್ ಬಾಲಾಜಿ ಅವರು ಬಂದಿದ್ದಾರೆ. ಅವರು ನಮ್ಮ ಶಾಲೆಗೆ, ನಿಮ್ಮ ಶಾಲೆಗೆ ಏನೇನು ಬೇಕು ವಸ್ತುಗಳು, ಟೀಚರ್ಸ್ ಬೇಕಾ, ಮತ್ತು ನಿಮಗೆ ಪಾಠೋಪಕರಣಗಳು ಏನೇನು ಬೇಕು ಎಲ್ಲ ಸೌಲಭ್ಯಗಳು ನೀವು ಮಾಡ್ತೀನಿ ಅಂತ ಬಂದಿದ್ದಾರೆ. ತುಂಬ ಶಾಕಿನೇ ಇದು. ಒಟ್ಟಿನಲ್ಲಿ ನಮ್ಮ ಶಾಲೆಯನ್ನು ಒಂದು ಒಳ್ಳೆಯ ಮಾದರಿ ಶಾಲೆಯನ್ನಾಗಿ ಮಾಡ್ತೀನಿ ಅಂತ ಅವ್ರು ಬಂದಿದ್ದಾರೆ. ಇನ್ನು ಶಾಲೆಯನ್ನ ದತ್ತು ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿರೋ ಅಕುಲ್ ಮಕ್ಕಳ ಊಟದ ಲೈನ್ನಲ್ಲಿ ತಾವು ಕುಳಿತು ಮಕ್ಕಳಾಗ್ಬಿಟ್ರು. ಅದೇನೇ ಇದ್ರು ಮೂಲತಃ ಅಕುಲ್ ಕನ್ನಡಿಗರಲ್ಲ, ಆದ್ರೆ ಅವರಿಗೆ ಅನ್ನ ನೀಡಿರೋದು ಕನ್ನಡ ನೆಲ. ಇದೀಗ ತಮ್ಮ ನೆಲದ ಋಣ ತೀರಿಸೋದಕ್ಕೆ ಮುಂದಾಗಿರೋ ಅಕುಲ್ ಎಲ್ಲರಿಗೂ ಮಾದರಿಯಾಗಿರೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ವಾಸುದೇವ್ ಭಟ್, ಫಸ್ಟ್ ನ್ಯೂಸ್, ಬೆಂಗಳೂರು.